ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. October 16/11 के 16 ಅದಕ್ಕೆ ಕಂಗ್ರಾಚುಲೇಷನ್. 17 ಅಲ್ಲ ಸರಿ ಕಡೆ ಕಮಿಷನರ್ ಅಲ್ಲ ಹುಬ್ಬಳ್ಳಿ ಕಮಿಷನರ್ ನಂತರ ಇದಕ್ಕೆ ಬರ್ತೀನಿ ಅಲ್ಲ, ಅವಾಗನೂ ಇಷ್ಟು ಇರಲಿಲ್ಲ ರೀ. ಒಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಂಥ ಪ್ರಕರಣ ನಿಕಾಲಿಯಾಗಿದ್ದರಿಂದ ಅಡಿಷನಲ್ ಅಡ್ವೊಕೇಟ್ ಅವರು ನನಗೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ಬೋದು ಅಂತ ನಿನ್ನೆ ಸಾಯಂಕಾಲ ಸಂದೇಶ ನೀಡಿದ ಮೇರೆಗೆ ಇವತ್ತು ನಾನು ಚಾರ್ಜ್ ತೊಗೊಂಡಿದ್ದೀನಿ. ಈ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಅಲ್ಲಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅವುಗಳನ್ನು ರಂಗೋಲಿ ಹಾಕುವ ಮೂಲಕ ಒಂದು ಜಾಗೃತಿ ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಸೋರ್ಸ್ ಸೆಗ್ರಿಗೇಷನ್, ಏನು ಕಸ ಇದೆ, ವನ ಕಸ ಮತ್ತು ಹಸಿ ಕಸವನ್ನು ಮೂಲದಲ್ಲಿ ಬೇರ್ಪಡಿಸುವ ಪ್ರಯತ್ನವನ್ನು ಕೂಡ ನಮ್ಮ ಎಲ್ಲ ಅಧಿಕಾರಿ ಅದರ ಥರ ಆಯಿತು. ಇಬ್ಬರೇ ನಮ್ಮ గ్రామము సంజీవులకు ఫస్ట్ తాలూకు కేజాపు. ఈ ఊర్లో మశానము ఇన్నాళ్ళు చాలా ఇబ్బందిగా ఉండే. ఈరోజు ఊరందరూ చేరి మాట్లాడుకొని ఊరు గ్రామస్తులంతా చేరి రెడ్లు గౌడ్లు అందరూ ప్రతి ఒక్కరు గ్రామస్తులు మొత్తము ఈ పొద్దు ఈ కార్యక్రమం ముగిస్తూ ఉన్నాం. ఎంత దినాలు ఇంకా ఇట్లా ఉండే ప్రాబ్లం? సుమారు ఏళ్ళుగా ఇట్లా ఉండిపోయింది. సుమారు ఏళ్ళుగా మా పెద్దల కాలంగా ఇట్లా ఉండిపోయి ఇది ఉంటే బాగలేదు. ఇక్కడ ఇవికోటిగా వస్తూ ఉంటే అందరూ మనిషి ఇట్లా ఇప్పుడు ఎదురుపట్ల జనాలు కూడా పడిపోయి వాళ్ళ హాస్పిటల్ అడ్మిట్ అయ్యి అన్నకుండా పెరకాలని చెప్పి పెరికి రెడీ చేస్తూ ఉన్నాము. 12 lakhs worth of fines we have collected. ಎಲ್ಲರೂ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೂ ನಾವು ಇವಾಗ ಪಿಲಿಯನ್ ರೈಡರ್ಸಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಇವಾಗ ಪಿಲಿಯನ್ ರೈಡರ್ಸ್ಗೂ ನಾವು ಹೆಲ್ಮೆಟನ್ನು ಎನ್ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸಾರ್ವಜನಿಕರು ಯಾವ ರೀತಿ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆಯನ್ನು ಮೊದಲ ಬಾರಿ ಕೊಟ್ಟಿದ್ದರು, ಹಾಗೆಯೇ ಈ ಬಾರಿನೂ ಕೂಡ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ನಾವು ಯಾವಾಗಲೂ ಎಕ್ಸಾಂಪಲ್ ಕೊಡಬಾರ್ದು, ಆದರೂ ನನಗೆ ತುಂಬ ನೋವಿಂದ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯಾಕಂದರೆ ನಮ್ಮ ಮೊನ್ನೆ ಮಾಲೂರಲ್ಲೇ ಚಿಕ್ಕ ತಿರುಪತಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ಅವರು ಒಬ್ಬ ಹುಡುಗ ಅವರ ತಾಯಿಯನ್ನು ಕರ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಬೈಕಿಂದ ಅವನದೊಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ತಾಯಿ ಕೆಳಗಡೆ ಬೀಳ್ತಾರೆ, ಅವನು ಕೆಳಗಡೆ ಬೀಳ್ತಾರೆ, ಇಬ್ಬರು ಕೆಳಗಡೆ ಬೀಳ್ತಾರೆ. ಅವನು ಹೆಲ್ಮೆಟ್ ಹಾಕಿದ್ದ, ಅವನಿಗೇನೂ ಆಗಿಲ್ಲ. ತಾಯಿ ಹೆಲ್ಮೆಟ್ ಹಾಕಿಲ್ಲ, ಒಂದು ಸಣ್ಣ ಪೆಟ್ಟಾಯಿತು. ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಅಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರು ನ್ಯಾಷನಲ್ ಇಮ್ಯುನೈಸೇಷನ್ ಡೇ, ನ್ಯಾಷನಲ್ ಪಲ್ಸ್ ಪೋಲಿಯೋ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಭಾಳ ಮುಖ್ಯವಾದ ನಮ್ಮ ದೇಶದಲ್ಲಿ 1997 ಸ್ಟಾರ್ಟ್ ಆಗಿ ನಮ್ಮೂರಾಗಿ ಮೊದಲೆಲ್ಲ ಕುಂತ್ಕೊಂಡು ಕೈ ಮಾಡಿಕೊಂಡು ಹೋಗೋದು ಪೊಲಿಯೋ ಆಗಿದೆ, ಪೊಲಿಯೋ
ಕೇಸಸ್ಗಳು ನಮಗೆ ಕಂಡಲ್ಲೇ ಸಿಗ್ತಾ ಇತ್ತು ಕೇಸಸ್. ಸೊ ಹೋಗಬೇಕಾದ್ರೂ ಸೊ ಲಿಂಕು ಮತ್ತು ಕೈಗಳು ಎಲ್ಲನೂ ಆಗ್ತಾ ಇದ್ದು ನಾವು ಅಬ್ಸರ್ವ್ ಮಾಡಿದ್ವಿ. ಸೊ 1997ನೇ ಇಸ್ವಿನಲ್ಲಿ ರಾಷ್ಟ್ರಾದ್ಯಂತ ಒಂದೇ ದಿವಸ ಈ ರಾಷ್ಟ್ರದಲ್ಲಿ ಅದಕ್ಕಿಂತ ಮೊದಲಿಂದಲೂ ಇತ್ತು, ಪೋಲಿಯೋ ವ್ಯಾಕ್ಸಿನೇಷನ್ ಇತ್ತು. ಆದರೆ ಇದನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂದ್ಕೊಂಡು ಸ್ಮಾಲ್ ಪಾಕ್ಸ್ನ ಯಾವ ರೀತಿ ನಾವು ನಿರ್ಮೂಲನೆ ಮಾಡೋದು, ಅದರ ಪೋಲಿಯೋ ತುಂಬ ಗಂಡಾಂತರ ವೈರಸ್ ರಿಲೇಟೆಡ್ ಕಾಯಿಲೆ ಆಗಿ ಎಲ್ಲ ಕ್ರಿಟಿಕಲ್ ಡಿಸೀಸ್ ಎಲ್ಲ ಇದೆಲ್ಲ ಆಗ್ತಾ ಇತ್ತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.